ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವೀಟ್ ರೆಸಿಪಿ ನೋಡ್ಸೋಣ ಅಂತ. ಅದು ಹಳೆ ಅಡುಗೆ. ಸೊ ನನಗೆ ಬರಲ್ಲ, ಸೊ ಮಮ್ಮಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ನೋಡೋಣ. ಏನು ಸ್ವೀಟ್ ಅಂತ ಗೆಸ್ ಮಾಡ್ತಾ ಇರಿ, ಓಕೆನಾ? ಇದನ್ನು ಮಾಡಿ ಒನ್ ಡೇ ಫುಲ್ ಇಟ್ಟು ನೈಟ್ ಮಾಡಿ ಬೆಳಿಗ್ಗೆ ತಿಂದರೆ ಇನ್ನೂ ಒಳ್ಳೆಯದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇದು ತಿಂದರೆ ಕೆಲವು ಜನಕ್ಕೆ ಇಷ್ಟ ಆಗಲ್ಲ, ಇನ್ನು ಕೆಲವು ಜನಕ್ಕೆ ಫೇವ್ರೆಟ್ ಆಗಿರುತ್ತೆ, ಕೆಲವು ಜನಕ್ಕೆ ಗೊತ್ತೇ ಇರಲ್ಲ. ಕೆಲವರು ಸ್ವೀಟ್ ಪಾನಕ ಮಾಡ್ಕೊಂಡು ತಿಂತಾರೆ, ಕೆಲವರು ಚಿಕನ್ ಕರಿಯಲ್ಲಿ ತಿಂತಾರೆ. ಸೊ ಅದು ಏನಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ವ್ಲಾಗ್ಸ್ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದಾರೋ ಅವರು ಕೂಡ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇದೇನು ಅಂತಂದರೆ ಮಸ್ಕಿಟೋಸ್ಗೆ ನಾನು ನೀಮ್ ಲೀಫು, ಬೇ ಲೀಫು, ಕರ್ಪೂರ, ಟ್ರೀ ಆಯಿಲು, ಆಮೇಲೆ ಸ್ವಲ್ಪ ಪಾಟ್ ಸಾಂಬ್ರಾಣಿ ಬರುತ್ತಲ್ವ ಅದನ್ನು ಹಾಕಿ ಚೆನ್ನಾಗಿ ಸುಟ್ಟು ಅದರಿಂದ ಬರೋ ಹೊಗೆನ ಮನೆ ಮುಂದೆ ಎಲ್ಲ ಚೆನ್ನಾಗಿ ಹೊಗೆ ಹರಡಿದ್ರೆ ಮನೆ ಒಳಗಡೆ ಇರೋ ಸೊಳ್ಳೆ ಎಲ್ಲ ಸತ್ತೋಗುತ್ತೆ. ಇವಾಗ ತುಂಬ ಡೆಂಗ್ಯೂ ಫೀವರ್ ಬರ್ತಾಯಿದೆ, ಎಲ್ಲ ಕಡೆ ಅದು ಸ್ಪ್ರೆಡ್ ಆಗ್ತಾಯಿದೆ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಚಿಕ್ಕ ಮಕ್ಕಳು, ವಯಸ್ಸಾಗಿರೋರು ಅವ್ರಿಗೆಲ್ಲ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ. ಸೊ ಡೆಂಗ್ಯೂ ಫೀವರ್ ಬಂದರೆ ತುಂಬ ಹುಷಾರಾಗಿರಬೇಕು. ಸೊ ಈ ಥರ ನಿಮ್ಮ ಫ್ಯಾಮಿಲಿನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹಾಗೆ ಮಕ್ಕಳಿಗಂತೂ ತುಂಬ ಜಾಸ್ತಿನೇ ಬರ್ತಾಯಿದೆ, ಬೇಬೀಸ್ಗೆ. ಸೊ ಹುಷಾರು. ನನ್ನ ಬೇಬಿಗೆ ಡೆಂಗ್ಯೂ ಫೀವರ್ ಬಂದು ಇವಾಗ ಕ್ಯೂರ್ ಆಗಿದೆ. ಸೊ ಅದನ್ನು ನೋಡಿ ಬೇರೆ ಮಕ್ಕಳಿಗೂ ಈ ಥರ ಬಂದರೆ ಎಷ್ಟು ಕಷ್ಟ ಅಂತ ನನಗೆ ಅರ್ಥ ಆಗ್ತಾಯಿದೆ. ಸೊ ಹುಷಾರು ಮನೆ ಕಡೆ ಎಲ್ಲ. ಇದು ಮಕ್ಕಳಿಗೆ ಮಸ್ಕಿಟೋದು ರಿಪೆಲೆಂಟ್ ಸ್ಪ್ರೇಸು, ರೋಲ್ ಆನು ಅದೆಲ್ಲ ಹಚ್ಚಿ ಫುಲ್ ಕವರ್ ಆಗಿರೋ ಬಟ್ಟೆ ಎಲ್ಲ ಹಾಕಿ, ಸಾಕ್ಸ್ ಎಲ್ಲ ಹಾಕಿ ಮನೆಯಲ್ಲಿ ಹುಷಾರಾಗಿಟ್ಕೊಳ್ಳಿ. ಈವ್ನಿಂಗ್ ಟೈಮ್ಸ್ ಎಲ್ಲೂ ಆಚೆ ಕರ್ಕೊಂಡು ಹೋಗಬೇಡಿ. ಸೊ ನಿಮ್ಮ ಫ್ಯಾಮಿಲಿ ಸುರಕ್ಷಿತ ನಿಮ್ಮ ಕೈಯಲ್ಲಿದೆ. ಸೊ ಇದು ಬಂದ್ಬಿಟ್ಟು ಪಾನಕ ರೆಡಿ ಮಾಡಿದ್ದಾರೆ ಅಮ್ಮ. ಕೊಬ್ಬರಿ, ಆಮೇಲೆ ಗೋಡಂಬಿ, ಆಮೇಲೆ ಕಡಲೆ ಪಪ್ಪು ಹಾಕಿ ಇದನ್ನು ಹಸಿಯಾಗಿ ಹಾಕ್ಕೋಬೇಕು ಮಿಕ್ಸಿಗೆ. ಆಮೇಲೆ ರೋಸ್ಟ್ಗೆ ಏಲಕ್ಕಿ ಆಮೇಲೆ ಗಸಗಸೆ ಹಾಕಿ ರೋಸ್ಟ್ ಮಾಡಿ ಎಲ್ಲನೂ ಹಾಕಿ ಮಿಕ್ಸಿ ಮಾಡಿ ಈ ಥರ ಬಾಯ್ಲ್ ಮಾಡಬೇಕು. ಸೊ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದನ್ನು. ಆಮೇಲೆ ಇದು ಬಂದ್ಬಿಟ್ಟು ಶಾವಿಗೆ ಮಾಡೋದು, ಇದು ಸ್ಟೀಲ್ದು ಬರುತ್ತೆ, ಆಮೇಲೆ ಇನ್ನು ಬೇರೆ ಬೇರೆ ಥರನೂ ಬರುತ್ತೆ. ಸೊ ನಮ್ಮ ಮನೇಲಿ ಇರೋದು ಈ ಥರದ್ದು. ಸೊ ನಿಮ್ಮ ಮನೆ ಕಡೆ ಇದನ್ನು ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ರಾಗಿದು ಅಕ್ಕಿದು ಎರಡೂ ಮಾಡ್ತಾರೆ. ರಾಗಿದು ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ ಮಮ್ಮಿ. ರಾಗಿದು ಮುದ್ದೆ ಥರ ಸೇಮ್ ಮುದ್ದೆ ಹೇಗೆ ಮಾಡ್ತೀರಾ ಮನೆಯಲ್ಲಿ ಅದೇ ಥರ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡಿಕೊಂಡು ಶಾವಿಗೆದು ಹಾಕ್ತೀವಲ್ಲ ಅದು ಒಳಗಡೆ ಹಾಕಿ ಅದನ್ನು ಟ್ವಿಸ್ಟ್ ಮಾಡ್ತಾ ಇದ್ದರೆ ಶಾವಿಗೆದು ರೆಡಿ ಆಗುತ್ತೆ. ನೋಡಿ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಕಡೆ ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರು ಮಾಡ್ತೀರಾ. ಒಬ್ಬೊಬ್ರಿಗೆ ಗೊತ್ತೇ ಇರಲ್ಲ ಇದು ಏನು ಅಂತ. ಸೊ ಈ ಥರ ಇದ್ರ ಒಳಗಡೆ ಹಾಕಿ ರಾಗಿದು ಎಕ್ಸ್ಟ್ರಾ ಏನಿದೆಯೋ ಅದನ್ನು ತೆಗಿಬೇಕು ಮೇಲೆ. ಆಮೇಲೆ ಒಂಚೂರು ತುಪ್ಪ ಸವರ್ಕೋಬೇಕು. ನಿಮ್ಮ ಇಷ್ಟ, ತುಪ್ಪ ಯೂಸ್ ಮಾಡಿಕೊಂಡ್ರೆ ತುಪ್ಪ, ಇಲ್ಲಾಂದರೆ ವಾಟರ್ ಯೂಸ್ ಮಾಡಿಕೊಂಡ್ರೆ ವಾಟರು ಹಾಕಿ ಇವಾಗ ಅದನ್ನು ಟ್ವಿಸ್ಟ್ ಮಾಡಬೇಕು. ಇದನ್ನು ಕೆಳಗಡೆ ಒಂದು ಪ್ಲೇಟ್ ಇಟ್ಕೋಬೇಕು. ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಶಾವಿಗೆನ ರೆಡಿ ಮಾಡ್ಕೋಬೇಕು. ಈ ಥರ ಬರ್ತಾ ಇರುತ್ತೆ. ಸೊ ಪ್ಲೇಟ್ನ ನಾವು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು.
ಸ್ಪ್ರೆಡ್ ಮಾಡ್ಕೊತಾ ಇದ್ದರೆ ಈ ಥರ ಬರುತ್ತೆ. ಪಾನಕ ಒಂದು ಕಡೆ ರೆಡಿ ಆಗ್ತಾಯಿದೆ. ಆ ಪಾನಕ ಜೊತೆ ಇದನ್ನು ತಿನ್ನಬೇಕು. ನೋಡಿ ಈ ಥರ ಬರುತ್ತೆ. ಈ ಥರ ರೆಡಿ ಆಯಿತು. ಸೊ ಇದನ್ನು ಪ್ಲೇಟ್ಗೆ ಹಾಕ್ಬೇಕು ಈ ಥರ. ಸೊ ಬಿಸಿ ಬಿಸಿ ಒಂದಕ್ಕೊಂದಕ್ಕೆ ಸೊ ಈ ಥರ ರೆಡಿ ಆಯಿತು. ಪಾನಕನೂ ಕೂಡ ರೆಡಿ ಆಯಿತು. ಇದು ರಾಗಿದು, ಇವಾಗ ಅಕ್ಕಿದು ರೆಡಿ ಆಗ್ತಾ ಇದೆ. ಇವಾಗ ಅಕ್ಕಿ ಸೇಮ್ ಮಾಡೋದು, ಮುದ್ದೆ ಸೇಮ್ ಅಕ್ಕಿದು ಕೂಡ ಸೇಮ್ ಮಾಡೋದು. ಮುದ್ದೆ ಥರ ಅಕ್ಕಿ ಹಿಟ್ಟು ಹಾಕಿ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋದು. ಮತ್ತು ಆ ಮಿಷಿನ್ಗೆ ಹಾಕಿ ಟ್ವಿಸ್ಟ್ ಮಾಡಿಕೊಂಡ್ರೆ ಅಕ್ಕಿದು ರೆಡಿ ಆಗುತ್ತೆ. ಬಟ್ ಇದನ್ನು ಮಾಡಬೇಕಂದ್ರೆ 2-3 ಜನ ಇರಬೇಕು. ಯಾಕಂದರೆ ಆ ಮಿಷಿನ್ ಇದೆಯಲ್ವಾ, ಅದನ್ನು ಇಟ್ಕೋಬೇಕು. ಒಬ್ಬರು ಟ್ವಿಸ್ಟ್ ಮಾಡಬೇಕು, ಒಬ್ಬರು ಕೆಳಗಡೆ ಆ ಪ್ಲೇಟ್ನ ಇಟ್ಕೋಬೇಕು. ಸೊ ಇದು ಇವಾಗ ಅಕ್ಕಿದು ಹಾಕ್ತಾಯಿದ್ದೀವಿ. ಸೊ ಅಕ್ಕಿದು ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲಿ ಮಾಡಬೇಕಾದ್ರೂ ಡಿಸ್ಟರ್ಬೆನ್ಸ್ ಇತ್ತು. ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಮನೇಲಿ ನಮ್ಮಪ್ಪ ನೆನ್ನೆ ಒಂದು ಕೋಳಿ ತಂದು ಇಟ್ಕೊಂಡಿದ್ದಾರೆ. ಅದು ಕೂಗ್ತಾ ಇದೆ. ಸೊ ಡೋಂಟ್ ಮೈಂಡ್. ಇವಾಗ ನೋಡಿ ವೈಟ್ ಕಲರ್ ಅಂದರೆ ಅಕ್ಕಿಗೆ ಹೆಚ್ಚಾಗೆ ಬರ್ತಾಯಿದೆ. ಈ ಥರ ಇದನ್ನು ನಾವು ಬಿಸಿ ಬಿಸಿ ತಿನ್ನೋ ಬದಲು ಅರ್ಲಿ ಮಾರ್ನಿಂಗ್ ಎದ್ದಾಗ ರಾಗಿದು ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ. ಟೊಮೆಟೊ, ಈರುಳ್ಳಿ, ಗ್ರೀನ್ ಚಿಲ್ಲಿ, ಆಮೇಲೆ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ತರಕಾರಿ, ಕ್ಯಾರೆಟು, ಬೀನ್ಸು, ಕೊತ್ತಂಬರಿ, ಆಮೇಲೆ ಏನಿದು ಬಾಯಿಗೆ ಬರ್ತಾ ಇಲ್ಲ, ಇದು ಕರಿಬೇ ಸೊಪ್ಪು ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಅದು ಬಂದು ಉಪ್ಪಿಟ್ಟು ಮಾಡೋಕ್ಕೆ ಇದನ್ನು ರೆಡಿ ಮಾಡಿದ್ದೀನಿ. ಇವಾಗ ರವೆ ಹಾಕಿದ್ದೀನಿ. ಅದನ್ನು ಡ್ರೈ ಫ್ರೈ ಮಾಡಿಕೊಂಡು ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮ ಮಗು ನೋಡ್ಕೊತಾ ಇದ್ದಾರೆ. ಸೊ ನನ್ನ ಹೆಲ್ಪ್ಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ. ನನ್ನ ಫ್ರೆಂಡ್ ಎಲ್ಲ ಕಟ್ ಮಾಡಿ ಕೊಟ್ಟಲು. ನಾನು ಇವಾಗ ಕುಕ್ ಮಾಡ್ತಾ ಇದ್ದೀನಿ. ಇದು ಹಾಗಲಕಾಯಿ ಕಟ್ ಮಾಡಿಬಿಟ್ಟು ಸಾಲ್ಟು ಅರಿಶಿನ ಹಾಕಿ ಸ್ವಲ್ಪ ಸೋಕ್ ಮಾಡಿದ್ದೀನಿ. ಸೊ ಅದು ಕಹಿ ಬರಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಸೋಕ್ ಮಾಡಿ ಇಡೋಣ. ಅದಾದಮೇಲೆ ಇದು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ. ಫಸ್ಟು ಉಪ್ಪಿಟ್ಟು ಮಾಡ್ಕೊಂಬಿಡೋಣ. ಸೊ ಡಿನ್ನರ್ಗೆ ಅಮ್ಮಗೆ ಉಪ್ಪಿಟ್ಟು ಮಾಡಿ ಕೊಟ್ಬಿಡ್ತೀನಿ. ಆಮೇಲೆ ನಾನು ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾನು ಪಿಜ್ಜಾ ಆಮೇಲೆ ಸ್ವೀಟ್ ಮಾಡಿದ್ದಾರಲ್ಲ ಅದು ತಿನ್ಕೊತೀನಿ. ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ಉಪ್ಪಿಟ್ಟಿಗೆ. ಇಲ್ಲಿ ಒಂದು ಕಡೆ ಒಗ್ಗರಣೆ, ಇಲ್ಲಿ ನಾನು ಇದು ರವೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉಪ್ಪಿಟ್ಟು ಮಾಡೋದು. ನಾನು ಜಸ್ಟ್ ಸಬ್ಬಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ತರಕಾರಿ ಎಲ್ಲ ಹಾಕ್ಬಿಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸಬ್ಬಕ್ಕಿ ಹಾಕೋದು ನನಗೆ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಹಾಕಿ ಒಂದು ದಿವಸ ಮಾಡಿದರು. ಸೊ ಅದನ್ನು ನೋಡಿ ಕಲ್ತ್ಕೊಂಡೆ. ಚೆನ್ನಾಗಿತ್ತು ಟೇಸ್ಟು. ಸಬ್ಬಕ್ಕಿ ಸೊಪ್ಪು ಒಳ್ಳೇದಲ್ವಾ. ಹಾಕು ಟೊಮೆಟೊ. ಸಬ್ಬಕ್ಕಿ ಇವಾಗೆ ನಾನು ಟೊಮೆಟೊ ಹಾಕಿದ ತಕ್ಷಣ ಒಂಚೂರು ಉಪ್ಪು ಹಾಕ್ಕೊತೀನಿ. ಸೊ ಅದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ತಕ್ಷಣಕ್ಕೆ. ಸೊ ಇದು ಎಣ್ಣೆ ಒಂಚೂರು ಹಾಕಿದ್ದೀನಿ ನೋಡಿ. ಎಣ್ಣೆ ಒಂಚೂರು ಹಾಕಿದ್ದೀನಿ ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ನಾನು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಳಲ್ಲ, ಇದರಲ್ಲೇ ನಾನು ಫ್ರೈ ಮಾಡ್ಕೊತೀನಿ.
ಸಪ್ರೇಟಾಗಿ ಬಾಯ್ಲ್ ಮಾಡಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ವೆಜಿಟೇಬಲ್ಸಲ್ಲಿರೋದು ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ, ಅದರಲ್ಲಿರೋ ಇದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಸೊ ನಾನು ಇದರಲ್ಲೇ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಆಯಿಲಲ್ಲೇ. ಸೊ ಇವಾಗ ಎಲ್ಲ ತರಕಾರಿ ನಾನು ಏನು ಹಾಕಿಲ್ಲ, ಕ್ಯಾರೆಟು ಆಮೇಲೆ ಬೀನ್ಸ್ ಹಾಕಿದ್ದೀನಿ, ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು 10 ಮಿನಿಟ್ಸ್ ಟು 15 ಮಿನಿಟ್ಸು ಇದನ್ನು ಕ್ಲೋಸ್ ಮಾಡಿಟ್ರೆ ಅದು ಚೆನ್ನಾಗಿ ಬೇಯ್ಕೊಂಡು ಇವಾಗ ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರೋದು 2-3 ಜನಕ್ಕೆ ಅಷ್ಟೇ. ತುಂಬ 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 ಟೇಸ್ಟಿಯಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡಿದ್ರೆ. ಸೊ ಟ್ರೈ ಮಾಡಿ ಒಂದ್ಸರಿ. ಸೊ ಇದನ್ನು ನಾನು ಒಂದು 15 ಮಿನಿಟ್ಸು ಕ್ಲೋಸ್ ಮಾಡಿ ಇಡ್ತೀನಿ. ಸೊ ಚೆನ್ನಾಗಿ ಬೆಂದಿರುತ್ತೆ, ತರಕಾರಿ ಎಲ್ಲ ಬೆಂದಿರುತ್ತೆ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಒಂಚೂರು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅಮ್ಮ ಹೇಳಿದ್ರು ಹೀಗೆ ಮಾಡಬೇಕಂತ, ಸೊ ಮಾಡ್ತಾಯಿದ್ದೀನಿ. ಇವಾಗ ಆಯಿಲ್ ಹಾಕಿ ಒಂಚೂರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಲ್ಲ, ನಾನು ಹಾಗಲಕಾಯಿ ಎಲ್ಲ ತಂದಿದ್ದೆ ಕಾಟೇರಮ್ಮ ಟೆಂಪಲ್ಗೆ ಹೋದಾಗ, ಅದೇ ಹಾಗಲಕಾಯಿ ಹಾಕಿ ಮಾಡ್ತಾ ಇರೋದು. ಇವಾಗ ಉಪ್ಪಿಟ್ಟಿಗೂ ಕೂಡ ನಾನು ತರಕಾರಿ ಯೂಸ್ ಮಾಡಿರೋದು ಅಲ್ಲಿಂದ ತಂದಿರೋದೇ, ಫ್ರೆಶ್ ಆಗಿದೆ, ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಕಾಣಿಸ್ತು. ಸೊ ತೊಗೊಂಡೆ ಅಂತ ಹೇಳಿದ್ನಲ್ವಾ, ಅದೇ. ಸೊ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂಚೂರು ಫ್ರೈ ಆದರೆ ಸಾಕು, ಇದು ಜಾಸ್ತಿ ಏನು ಫ್ರೈ ಆಗೋದೇನು ಬೇಡ. ಹಾಗಲಕಾಯಿ ಒಂಚೂರು ಜಾಸ್ತಿ ಬೆಂದಬೇಕಷ್ಟೇ. ಟೊಮೆಟೊ ಹಾಕ್ತಾಯಿದ್ದೀನಿ, ಒಂಚೂರು. ಸೊ ಇವಾಗ ಹಾಗಲಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಾಲ್ಟ್ ಫಸ್ಟೇ ಅರಿಶಿನ ಹಾಕಿ ಸಾಲ್ಟ್ ಹಾಕಿ ಸೋಕ್ ಮಾಡಿದ್ನಲ್ಲ, ಸೊ ಸಾಲ್ಟು ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ಇದು ಚೆನ್ನಾಗಿ ಬೆಂದಲಿ. ಸೊ ಪಿಜ್ಜಾ ತರಿಸ್ಕೊಂಡಿದ್ವಿ ನಾವು, ಮೋಜೋ ಪಿಜ್ಜಾ. ಸೊ ಇವಾಗ ಇದನ್ನು ತಿನ್ಕೊಂಡು ಎಂಜಾಯ್ ಮಾಡೋಣ ಬನ್ನಿ. ನಮ್ಮ ಸುಕ್ಕಿ ನೋಡಿ ಇದಕ್ಕೂ ಬೇಕಂತ ಇವಾಗ ಈ ಸ್ಮೆಲ್ ನೋಡಿಬಿಟ್ಟು ಓಡಿ ಓಡಿ ಬರ್ತಾಯಿದೆ. ಏಮೇ ಏನು ಕಾಲ ಶುಕಿ 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 ಕಾಲ ನೋ. ನನ್ನ ಫ್ರೆಂಡ್ ಇವಾಗ ಇವಳೇ ಕೇಳಿದ್ದು ನನಗೆ ಪಿಜ್ಜಾ ಕೊಡ್ಸಕ್ಕ, ನನಗೆ ಕ್ರೇವಿಂಗ್ಸ್ ಆಗ್ತಾಯಿದೆ ಅಂತ. ಸೊ ಅವಳಿಗೆ ತರಿಸ್ದೆ ನಾನು. ಸೊ ಇವಾಗ ನಾನು, ನನ್ನ ಫ್ರೆಂಡು, ಇನ್ನೊಬ್ಳು ಬಸಂತಿ, 3 ಜನನು ಎಂಜಾಯ್ ಮಾಡ್ತೀವಿ ಪಿಜ್ಜಾ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ತೀನಿ, ಗಟ್ಟಿಯಾಗಿ ಮಾಡಲ್ಲ. ನಂಗೆ ಸಾಫ್ಟ್ ಇದ್ರೇ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟ ಆಗೋದು. ಆಮೇಲೆ ಮಾರ್ನಿಂಗ್ ಟೈಮ್ಸ್ ಇಷ್ಟ ಆಗಲ್ಲ, ನೈಟ್ ಟೈಮ್ಸ್ ಮಾತ್ರ ಇಷ್ಟ ಆಗೋದು ಉಪ್ಪಿಟ್ಟು ತಿನ್ನೋಕ್ಕೆ ಬಿಸಿ ಬಿಸಿ. ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ.
ಇದಕ್ಕೇನೂ ಹಾಕಿಲ್ಲ, ಜಸ್ಟು ಹುಣಸೆಹಣ್ಣು ರಸ ಆಮೇಲೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಮಸಾಲೆ ಪೌಡರ್ ಒಂದು ಹಾಕಿ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಡಿನ್ನರ್ ರೆಡಿ. ಆ ಕಡೆ ಉಪ್ಪಿಟ್ಟು, ಈ ಕಡೆ ಹಾಗಲಕಾಯಿ ಪಲ್ಯ, ಅಲ್ಲಿ ಪಿಜ್ಜಾ, ಆಮೇಲೆ ಅಲ್ಲೊಂದು ಸ್ವೀಟ್ ಮಾಡಿದ್ವಲ್ಲ ಅದು. ಇದು ಇಷ್ಟು ರೆಡಿ ಆಯಿತು. ಸೊ ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಬಿಡೋಣ ಬನ್ನಿ. ಯಮ್ಮಿ ಉಪ್ಪಿಟ್ಟು. ಸ್ವಲ್ಪ ಜನಕ್ಕೆ ಉಪ್ಪಿಟ್ಟು ಅಂದ್ರೇ ಆಗಲ್ಲ, ಬಟ್ ಈ ಥರ ಮಾಡಿಕೊಂಡು ತಿಂದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಟ್ರೈ ಮಾಡಿ ಉಪ್ಪಿಟ್ಟು. ಸೊ ಇದು ಡಿನ್ನರ್ ಮಮ್ಮಿಗೆ ರೆಡಿ ಆಯಿತು, ಎತ್ಕೊಂಡು ಹೋಗಿ ಕೊಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ, ಉಪ್ಪಿಟ್ಟು. ಇವರೇ ಎತ್ಕೊಂಡು వచ్చింది అక్కడ పెట్టు ఆనరించి ಅಯ್ಯರಾಮ. ಸೊ ಇವತ್ತಿನ ವ್ಲಾಗ್ ಇದಾಯಿತು. ನಾವು ಡಿನ್ನರ್ ಮುಗಿಸ್ಕೊತೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು, ಟಾಟಾ. ನಾನು ವ್ಲಾಗ್ ಎಂಡ್ ಮಾಡಿದ್ದೆ, ಸಾರಿ. ಮತ್ತು ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಡನ್ನಾಗಿ. ಇದು ನಾನು ಇವತ್ತು ಮೊಹರಂ ಹಬ್ಬ ಅಲ್ವಾ, ಸೊ ಅವರು ಮೆರವಣಿಗೆ ಎಲ್ಲ ಎತ್ಕೊಂಡ್ಬರ್ತಾಯಿದ್ರು. ಸೊ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಹಾಗೆ ಅಲ್ಲಿ ಮುಸ್ಲಿಂ ಹುಡುಗಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಅವ್ರ ಹಬ್ಬಕ್ಕೆ. ಸೊ ಇಲ್ಲಿ ಭೇದ ಭಾವ ಏನೂ ಇಲ್ಲ, ಹಿಂದೂಸ್ ಮುಸ್ಲಿಮ್ಸ್ ಆ ಥರ ಏನೂ ಇಲ್ಲ. ಇರೋದೇ ಎಲ್ಲರೂ ಮುಸ್ಲಿಂ ಮನೆಗೂ ಹೋಗಿ ಅವ್ರ ರಿಚುವಲ್ ಏನಿದೆ ಅದನ್ನು ಮಾಡಿಕೊಂಡು ಎತ್ಕೊಂಡ್ಬರ್ತಾರೆ. ಸೊ ನೋಡಿ ನನ್ನ ಮಗಳು ಭಯ ಬೀಳ್ತಾಳೆ ಸ್ವಲ್ಪ. ಸೊ ಇಲ್ಲಿ ಏನು ಬರ್ತಾ ಇದೆ ಆ ಕಡೆಯಿಂದ, ಈ ಕಡೆ 2 ದೇವ್ರನ್ನ ಇಟ್ಕೊಂಡಿದ್ದಾರೆ. ಆ ಕಡೆಯಿಂದ ಬರೋ ದೇವ್ರನ್ನ ಎತ್ಕೊಂಬರೋವರೆಗೂ ಈ 2 ದೇವರು ಒಂದು ಸ್ಟೆಪ್ ಕೂಡ ಮುಂದೆ ಬರಬಾರ್ದಂತೆ. ಅದು ಏನೇ ಆಗಿರಲಿ, ಮಳೆ ಬರಲಿ, ಏನೇ ಆಗಿರಲಿ, ಇವರು ಮುಂದೆ ಮಾತ್ರ ಬರಬಾರ್ದು. ಆ ಕಡೆ ಬರ್ತಾ ಇರೋ ದೇವ್ರು ಬಂದು ಮುಂದಕ್ಕೆ ಹೋಗಿ ಈ 2 ದೇವ್ರನ್ನ ಕರ್ಕೊಂಡು ಮುಂದಕ್ಕೆ ಹೋಗೋದಂತೆ. ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ, ಈ ದೇವ್ರನ್ನ ಎತ್ಕೊಂಡ್ಬರ್ತಾರೆ. ಸೊ ಮುಸ್ಲಿಮ್ಸು ಹಿಂದೂಸು ಅದೆಲ್ಲ ಏನೂ ಇಲ್ಲ. ಅವ್ರವ್ರ ರಿಚುವಲ್ಸ್ ಅವ್ರವರು ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರವ್ರ ಹಬ್ಬ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಕೂಡ ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೋಡಿಕೊಂಡು ಅವ್ರದ್ದು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬಂದೆ. ಬಟ್ ಕರೆಕ್ಟಾಗಿ ಫುಲ್ಲಾಗಿ ನನಗೆ ಗೊತ್ತಿಲ್ಲ ಅವ್ರದ್ದು ಸ್ಟೋರಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ ಎಲ್ಲರೂ ರೆಡಿಯಾಗಿ ಈ ಥರ ಆ ದೇವ್ರನ್ನ ಎತ್ಕೊಂಡ್ಬರ್ತಾ ಇದ್ದಾರೆ. ಈ ದೇವ್ರು ಬಂದಮೇಲೆ ಆ ದೇವರು ಜಾಯ್ನ್ ಆಗುತ್ತೆ. ಸೊ ನಾನು ಅವ್ರದ್ದು ಡೋಲೆಲ್ಲ ಹೊಡಿತಾರಲ್ಲ ಆ ಸೌಂಡೆಲ್ಲ ಹಾಗೆ ಇರಲಿ ಅಂತ ಸ್ವಲ್ಪ ನಾನು ಮ್ಯೂಟ್ ಮಾಡ್ದೇನೆ ಅದೇ ಥರ ಬಿಟ್ಟಿದ್ದೀನಿ. ಸೊ ಅವ್ರದ್ದು ಹೇಗೆ ಡೋಲ್ ಹೊಡಿತಾರೆ ಅಂತ ಗೊತ್ತಾಗಲಿ ಅಂತ ಅಷ್ಟೇ. ಸೊ ಈ ವ್ಲಾಗ್ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಒಬ್ಬೊಬ್ಬರು ರಿಚುವಲ್ಸ್ದು ರೆಸ್ಪೆಕ್ಟ್ ಮಾಡಿ, ಒಬ್ಬೊಬ್ಬರನ್ನೂ ರೆಸ್ಪೆಕ್ಟ್ ಮಾಡಿ, ಮುಸ್ಲಿಮ್ಗೂ ರೆಸ್ಪೆಕ್ಟ್ ಮಾಡಿ, ತಮಿಳಿಯನ್ಸು ರೆಸ್ಪೆಕ್ಟ್ ಮಾಡಿ, ಹಿಂದೂಸ್ಗೂ ರೆಸ್ಪೆಕ್ಟ್ ಮಾಡಿ, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಿ. ಸೊ ಇವರು ಇವಾಗ ಜಾಯಿನ್ ಆಗಿ ಇವಾಗ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.